ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಗಿಡದ ಹೆಸರು ಹಯಸಿಂತ್ ಅಂತ. ಇದು ಒಂದು ವಾಟರ್ ಪ್ಲ್ಯಾಂಟು. ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಅಂತ. ಕೃಷ್ಣನ ತಲೆಯ ಮೇಲಿರೋ ನವಿಲುಗರಿ ರೀತಿ. ಈ ಹೂವಿನಲ್ಲಿ ಒಂದು ದಳದಲ್ಲಿ ಮಾತ್ರ ನವಿಲುಗರಿ ರೀತಿ ಆಕಾರ ಬಂದಿದೆ. ಓಕೆ, ಈ ದಿನ ನಾವು ವಾಟರ್ ಪ್ಲ್ಯಾಂಟ್ ಬಗ್ಗೆ ತಿಳ್ಕೊಳ್ಳೋಣ. ಆಗಿದ್ರೆ ನೋಡಿ, ವಾಟರ್ ಪ್ಲ್ಯಾಂಟ ಮಿಕ್ಸ್ ಮ್ಯಾಚ್ ಆಗಿ ಹಾಕೋದು ಯಾವ ರೀತಿ ಅಂತ ನೋಡೋಣ. ಜೊತೆಗೆ ನಾವಿಲ್ಲಿ ವೇಸ್ಟ್ ಮೆಟೀರಿಯಲ್ನ ಯೂಸ್ ಮಾಡಿದ್ದೀವಿ. ಒಂದು ವಾಟರ್ ಬಾಟಲ್ನ ತಗೊಂಡು ಅದಕ್ಕೆ ಪೇಂಟಿಂಗ್ ಮಾಡಿ ಈ ರೀತಿ ರೆಡಿ ಮಾಡಿದ್ದೀವಿ. ನಾವು ಗಿಡಗಳನ್ನು ಒಂದೇ ರೀತಿ ಹಾಕೋ ಬದಲು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಬೇರೆ ಬೇರೆ ರೀತಿಯೂ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ವಾಟರ್ ಪ್ಲ್ಯಾಂಟ್ಗಳನ್ನ ಕ್ರಿಯೇಟಿವ್ ಆಗಿ ಮಿಕ್ಸ್ ಮ್ಯಾಚ್ ಆಗಿ ಹಾಕಿದ್ದೀನಿ. ನೋಡಿರಿ, ವಾಟರ್ ಬಾಟ್ಲಿದು 10 ಲೀಟ್ರದು. ಈ ಕ್ಯಾನ್ಗೆ ಪೇಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯಕ್ಕೆ ಕಟ್ ಮಾಡಿ 2 ಪಾರ್ಟ್ಗಳಾಗೋ ರೀತಿ ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಿದ್ರೆ ಹೇಗೆ ವಾಟರ್ ಪ್ಲ್ಯಾಂಟ್ಗಳನ್ನು ಹಾಕೋದು ಅಂತ ನೋಡೋಣ. ನೋಡಿ, ಇದು ಒಂದು ವಾಟರ್ ಬ್ಯಾಂಬೋ. ಇದನ್ನು ವಾಟರ್ ಬ್ಯಾಂಬೋ ಅಂತಲೇ ಕರೀತಾರೆ. ಇದು ಕೂಡ ನೀರಲ್ಲಿ, ಅಂದರೆ ನಾವು ಕಮಲನ ಯಾವ ರೀತಿ ನೀರಲ್ಲಿ ಮಣ್ಣಲ್ಲಿ ಬೆಳಿತೀವೋ ಆ ರೀತಿ ಹೆಚ್ಚು ನೀರಿರೋ ಜಾಗದಲ್ಲೇ ನೀರನ್ನು ತುಂಬಿ ಕಮಲದ ಗಿಡ, ಫೋಟೋಸ್ ಲಿಲ್ಲಿ ಎಲ್ಲ ಹಾಕ್ತೀವಲ್ವ, ಅದರೊಳಗೆ ಈ ಗಿಡ ಕೂಡ ಹಾಕ್ಬೋದು. ಇದನ್ನು ವಾಟರ್ ಬ್ಯಾಂಬೋ ಅಂತಾರೆ. ಇದನ್ನು ಫಸ್ಟು ರೀಪಾಟ್ ಮಾಡ್ಕೊಳ್ಳೋಣ. ಕವರಲ್ಲಿರೋ ತೆಗೆದ್ಬಿಟ್ಟು ಒಂದು ಪಾಟ್ಗೆ ಹಾಕೊಳ್ಳೋಣ. ಇದನ್ನು ಬೇರಿರಬೇಕು ಅಂತ ಏನಿಲ್ಲ. ಒಂದು ಕಟ್ಟಿಂಗ್ ತೆಗೆದಿಟ್ಟಿದ್ರೂ ಕೂಡ ಈ ಬ್ಯಾಂಬು ಬರುತ್ತೆ. ಇದಕ್ಕೆ ಮಣ್ಣಲ್ಲಿ ಹಾಕಿ ನೀರೊಳಗಿಡಬೇಕು. ಬಟ್ ನಾನಿಲ್ಲಿ ಇನ್ನು 2 ತೋರಿಸ್ತಿರೋ ಗಿಡಗಳಿಗೆ ಮಣ್ಣು ಅವಶ್ಯಕತೆ ಇರೋದೇ ಇಲ್ಲ. ಒಂದು ವಾಟರ್ ಕ್ಯಾಬೇಜ್ ಅಂತ, ಇನ್ನೊಂದು ಹಯಸಿನ್ ಅಂತ ತೋರಿಸಿದ್ನಲ್ವ ಹೂವು. ಈ ಗಿಡಗಳು ನೋಡೋಣ ಯಾವ ರೀತಿ ಹಾಕೋದು ಅಂತ. ನೋಡಿ, ವಾಟರ್ ಬ್ಯಾಂಬೋನ ಬೇರೆ ಪಾಟ್ಗೆ ಹಾಕಿ ಎಕ್ಸ್ಟ್ರಾ ಮಣ್ಣು ಹಾಕಿ ರೆಡಿ ಮಾಡಿದ್ದೀನಿ ಇಲ್ಲಿ. ನೋಡಿ, ಈ ಪ್ಲ್ಯಾಂಟು ಹಯಸಿನ್ ಪ್ಲ್ಯಾಂಟ್ ಅಂತ, ವಾಟರ್ ಪ್ಲ್ಯಾಂಟು. ಇದಕ್ಕೆ ಮಣ್ಣಿನ ಅವಶ್ಯಕತೆ ಇಲ್ಲ, ಬರೀ ನೀರಲ್ಲೇ ಹಾಕಿ ಬೆಳೆಯೋದು. ನೋಡಿ, ಈ ರೀತಿ ನೀರಿನಲ್ಲಿ ಹಾಕಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ತೋರಿಸ್ತಿರೋ ಎಲ್ಲ ಗಿಡಗಳು ವಾಟರ್ ಪ್ಲ್ಯಾಂಟೇನೆ. ಅಂದರೆ ಇಂಡೋರಲ್ಲಿ ಇಡೋದಕ್ಕಲ್ಲ, ಇದಕ್ಕೆ ಸೂರ್ಯನ ಬೆಳಕು ಅವಶ್ಯಕತೆ ಇರುತ್ತೆ. ಇಂಡೈರೆಕ್ಟಾಗೂ ಬೇಕು, ಡೈರೆಕ್ಟಾಗಾದರೂ ಪರವಾಗಿಲ್ಲ, ಸೂರ್ಯನ ಬೆಳಕು ಬೇಕು ಇದಕ್ಕೆ. ನೋಡಿ, ಇದು ಇನ್ನೊಂದು ಪಾಟು ರೆಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ವಾಟರ್ ಬ್ಯಾಂಬೋ ಮಣ್ಣಲ್ಲಿ ಹಾಕಿರೋದು ಪಾಟ್ ಇಡ್ತಾ ಇದ್ದೀನಿ. ಈಗ ಇದರೊಳಗೆ ನೀರು ತುಂಬಿಸೋಣ.
ಈಗ ಇದರೊಳಗೆ ವಾಟರ್ ಕ್ಯಾಬೇಜ್ ಹಾಕೋಣ. ಇದು ಕೂಡ ನೀರಿನಲ್ಲೇ ಬೆಳೆಯೋ ಸಸ್ಯ. ಈ ರೀತಿ ಸುತ್ತಲೂ ಹಾಕಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕ್ರಿಯೇಟಿವ್ ಆಗಿ ಗಿಡಗಳನ್ನು ಬೆಳೆಸ್ಬೋದು ಮಿಕ್ಸ್ ಮ್ಯಾಚ್ ಆಗಿ. ನಾನು ಈ ದಿನ ನೀರಿನಲ್ಲಿ ಮಿಕ್ಸ್ ಮ್ಯಾಚ್ ಆಗಿ ಪ್ಲ್ಯಾಂಟ್ಗಳ ಹೇಗೆ ಬೆಳೆಯೋದು ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಯಿಲ್ ಮಣ್ಣಲ್ಲಿ ಮಿಕ್ಸ್ ಮ್ಯಾಚ್ ಪ್ಲ್ಯಾಂಟ್ಗಳ ಡೆಕೋರೇಷನ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? 2 ಗಿಡಗಳನ್ನು ಯಾವ ರೀತಿ ಹಾಕಿದ್ದೀವಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಹಳ್ಳಿಸಖಿ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.